ಈ ತತ್ವಮಸಿ ಅಂದ್ರೆ ಏನು, ಹಾಗೇನೆ ಅಯ್ಯಪ್ಪನಿಗೂ ಈ ತತ್ವಮಸಿಗೂ ಇರುವ ಸಂಬಂಧ? ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋದಾಗ ಆಲ್ಮೋಸ್ಟ್ ಈಗ ನಾವು ಜಾಳಹಳ್ಳಿಯಲ್ಲಿ ಕೂಡ ಅಯ್ಯಪ್ಪನ ದೇವಸ್ಥಾನ ಅಲ್ಲಿ ಹೋದಾಗ ಎದುರುಗಡೆ ತತ್ವಮಸಿ ಅಂತ ಹಾಕಿದ್ದಾರೆ. ಬಹುಶಃ ಬೇರೆ ಎಲ್ಲಿ ಕೂಡ ನಾನ್ ನೋಡ್ಲಿಲ್ಲ, ಇದ್ರೂ ಇರಬಹುದು ಏನೋ ಗೊತ್ತಿಲ್ಲ. ಆದ್ರೆ ತತ್ವಮಸಿ ಅಂತ ಒಂದು ಪದವನ್ನು ಬೇರೆ ಯಾವುದೇ ದೇವಸ್ಥಾನದಲ್ಲಿ ನಾನು ಕಂಡಿಲ್ಲ. ಶಬರಿಮಲೆಯಲ್ಲಿದೆ, ಅಯ್ಯಪ್ಪನ ದೇವಸ್ಥಾನಗಳಲ್ಲಿದೆ. ತತ್ವಮಸಿಗೆ ಕನೆಕ್ಟೆಡ್ ಆಗಿ ಈ ಪುಸ್ತಕದ ಒಂದು ಮುಖಪುಟದಲ್ಲಿ ಒಂದು ನೀವು ಕಾಣಬಹುದು, ಹಿಂದೆ ಧರ್ಮಶಾಸ್ತ್ರ, ಎದುರುಗಡೆ ಮಣಿಕಂಠ. ಇದೇ ಮಣಿಕಂಠ ಹೋಗಿ ಧರ್ಮಶಾಸ್ತ್ರನ ಒಟ್ಟಿಗೆ ಐಕ್ಯ ಆಗೋದು, ಮಲಯಾಳಮಲ್ಲಿ ವಿಳಯ ಪ್ರಾಪ್ತಿ ಅಂತ ಹೇಳ್ತಾರೆ. ಮಣಿಕಂಠ ಹೋಗಿ ಧರ್ಮಶಾಸ್ತ್ರನಲ್ಲಿ ಐಕ್ಯ ಆಗೋದು. ತತ್ವಮಸಿ ಅಂದ್ರೆ ಏನು? ತತ್ವಂ ಅಸಿ, ಇದು ಛಂದೋಪಾಖ್ಯಾನದಲ್ಲಿ ಇರುವಂತದ್ದು, ನಮ್ಮ ಉಪನಿಷತ್ತುಗಳಲ್ಲಿ ಇರುವಂತಹ ಒಂದು ಪದ. ಇದು ಅದ್ವೈತ ಮತಕ್ಕೆ ಸಂಬಂಧಪಟ್ಟಿದ್ದು. ತತ್ವಂ ಅಸಿ ಅಂತಂದ್ರೆ ಯು ಆರ್ ದ್ಯಾಟ್, ಅದೇ ಆಗಿದ್ಯಾ. ಅದೇ ಅಂದ್ರೆ ಯಾರು? ಭಗವಂತ. ಅಂದ್ರೆ ಆತ್ಮ ಮತ್ತೆ ಪರಮಾತ್ಮನಿಗೆ ಇದ್ದಂತಹ ಸಂಬಂಧವೇ ತತ್ವಮಸಿ. ಅಂದ್ರೆ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆತ್ಮ ಪರಮಾತ್ಮ ಒಂದೇ, ಅದ್ವೈತ ಅಂದ್ರೆ ಎರಡು ಇಲ್ಲ. ಅದ್ವೈತ ಅಂದ್ರೆ ಎರಡು ಇಲ್ಲ ಎಂಬುದಾಗಿ, ದ್ವೈತ ಇಲ್ಲ ಎಂಬುದಾಗಿ. ಸೊ ತಾನು ಮತ್ತೆ ದೈವ ಇದು ಎರಡು ಒಂದೇ ಎಂಬುದಾಗಿ ಸಾರುವಂಥದ್ದೇ ತತ್ವಮಸಿ. ನಾವು ಶಬರಿಮಲೆಗೆ ಯಾರಾದ್ರೂ ವ್ರತ ಮಾಡಿ ಮಾಲೆ ಧರಿಸಿದ ನಂತರ ಅವರ ಹೆಸರನ್ನು ನಾವು ಹೇಳೋದಿಲ್ಲ, ಅವರನ್ನು ನಾವು ಕರೆಯುವುದು ಹೇಗೆ? ಸ್ವಾಮಿ, ಅಯ್ಯಪ್ಪ. ಅವರ ವೈಯಕ್ತಿಕವಾದ ಹೆಸರು ಬರೋದಿಲ್ಲ, ಅವರೆಲ್ಲರೂ ಅಯ್ಯಪ್ಪಂದಿರು. ಹಾಗೆ ಮಾಲೆ ಹಾಕಿ ವ್ರತಧಾರಣೆ ಮಾಡಿದಂಥವರು 41 ದಿವಸಗಳ ಮಂಡಲ ಪರ್ಯಂತ ಅವರು ದೇವರಾಗಿದ್ದುಕೊಂಡು ತನ್ನ ಕಾಯ ವಾಚ ಮಾನಸ ಪರಿಶುದ್ಧವಾಗಿದ್ರೆ, ಅರಿಷಡ್ವರ್ಗಗಳಿಂದ ಅವರು ದೂರ ಇದ್ದು ಕಾಯ ವಾಚ ಮನಸ ಪರಿಶುದ್ಧ ಇದ್ರೆ 41 ದಿವಸಗಳಲ್ಲಿ ಅವರು ಕೂಡ ಅಯ್ಯಪ್ಪನಂತೆ ಆಗ್ತಾರೆ ಎಂಬಂತಹ ಒಂದು ತುಂಬಾ ಉದಾತ್ತವಾದ ಒಂದು ಭಾವನೆ. ಹಾಗಾಗಿ ಶಬರಿಮಲೆಗೆ ಮಾಲೆ ಹಾಕಿದ್ದವರು ಎಲ್ಲರೂ ಅಯ್ಯಪ್ಪಂದಿರು. 41 ದಿವಸಗಳ ಕಾಲ ಮಾಲೆ ಹಾಕಿ ವ್ರತವನ್ನು ಪರಿಪಾಲನೆ ಮಾಡಿ ಶಬರಿಮಲೆಗೆ 18 ಮೆಟ್ಟಿಲನ್ನು ಹತ್ತಿ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿದಾಗ ನಮ್ಮ ಆತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯವಾಗುತ್ತೆ. ಅದುವೇ ತತ್ವಮಸಿ ಕಾನ್ಸೆಪ್ಟ್.